KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್. KGF ಬಗ್ಗೆ ತಿಳ್ಕೋಬೇಕಾದ್ರೆ ಮೊದಲು ಅದರ ಚರಿತ್ರೆ ಬಗ್ಗೆ ತಿಳ್ಕೋಬೇಕು. ಕರ್ನಾಟಕ ಎಂದು ನಾಮಕರಣ ಆಗೋ ಮುಂಚೆ ಕರ್ನಾಟಕವನ್ನ ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು. ಈ ರಾಜ್ಯ ಹಲವಾರು ರಾಜರುಗಳಿಂದ ಆಳಲ್ಪಟ್ಟಿತ್ತು. 1799ರವರೆಗೆ ಮೈಸೂರು ರಾಜ್ಯವನ್ನು ಟಿಪ್ಪು ಸುಲ್ತಾನ್ ಆಳುತ್ತಿದ್ದನು. ಭಾರತ ದೇಶದ ಹಲವಾರು ರಾಜರುಗಳು ಬ್ರಿಟಿಷರ ಕೈಕೆಳಗೆ ಕೆಲಸ ಮಾಡುತ್ತಿದ್ದರು, ನಿಜಾಮ್ ನವಾಬ್ ಕೂಡ. ಆದರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಕೈಕೆಳಗೆ ಕೆಲಸ ಮಾಡಲು ಒಪ್ಪಲಿಲ್ಲ. ಬ್ರಿಟಿಷರ ಮತ್ತು ಟಿಪ್ಪು ಸುಲ್ತಾನನ ನಡುವೆ ಯುದ್ಧಗಳು ನಡೆದರೂ ಆ ಎಲ್ಲಾ ಯುದ್ಧದಲ್ಲಿ ಟಿಪ್ಪು ಗೆದ್ದನು. ಆದರೆ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ನಡುವೆ ನಡೆದ 4ನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ಗೆ ಸೋಲಾಯಿತು. ಯಾಕಂದ್ರೆ ಈ ಯುದ್ಧದಲ್ಲಿ ಹೈದರಾಬಾದ್ನ ನವಾಬನು ಬ್ರಿಟಿಷರಿಗೆ ಸಹಾಯ ಮಾಡಿದನು. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತನು. ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು. ಬ್ರಿಟಿಷರಿಗೆ ವಿಧೇಯರಾಗಿದ್ದ ಒಬ್ಬನನ್ನು ಮೈಸೂರಿನ ರಾಜನಾಗಿ ಇಟ್ಟಿ ಬ್ರಿಟಿಷರು ಮೈಸೂರನ್ನು ಇಂಡೈರೆಕ್ಟ್ ಆಗಿ ದೋಚಲು ಮೊದಲು ಮಾಡಿದರು. 1850ರಲ್ಲಿ ಬ್ರಿಟಿಷ್ ಆಫೀಸರ್ಸ್ ಮೈಸೂರು ರಾಜ್ಯದ ಕೋಲಾರ ಎಂಬ ಪ್ರಾಂತ್ಯವನ್ನು ಸರ್ವೆ ಮಾಡಿದರು. ಕೋಲಾರ ಊರಿನ ಹತ್ತಿರ ಚಿನ್ನ ದೊರೆಯುತ್ತದೆ ಎಂದು ಹಳ್ಳಿಯ ಜನ ಮಾತಾಡಿಕೊಳ್ಳುವುದನ್ನು ವಾರೆಂಟ್ ಎನ್ನುವ ಆಫೀಸರ್ ಅದನ್ನು ಕೇಳಿಸಿಕೊಂಡನು. ಆ ವಿಷಯವನ್ನು ಕೇಳಿದ ಅವನು ಅಫಿಷಿಯಲ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟನು. ಯಾರು ಮಣ್ಣಿನಿಂದ ಚಿನ್ನವನ್ನು ತೆಗೆದು ತೋರಿಸುತ್ತಾರೋ ಅವರಿಗೆ ಬಹುಮಾನ ಕೊಡುವುದಾಗಿ ಹೇಳಿದನು. ಹತ್ತಿರದಲ್ಲಿದ್ದ ಗ್ರಾಮದ ಜನರು ಅದನ್ನು ಕೇಳಿದರು. ತಕ್ಷಣ ಮಣ್ಣಿನಿಂದ ಚಿನ್ನವನ್ನು ತೆಗೆದು ವಾರೆಂಟ್ ಎದುರು ಇಟ್ಟರು. ಆಗ ವಾರೆಂಟ್, ನಾನು ಹೇಳಿದ್ದು ಚಿನ್ನ ಅಲ್ಲ, ಚಿನ್ನ ದೊರೆಯುವ ಜಾಗ ಎಂದನು. ನಂತರ ಅಲ್ಲಿನ ಜನ ಅವನನ್ನು ಚಿನ್ನ ದೊರೆಯುವ ಜಾಗಕ್ಕೆ ಕರೆದುಕೊಂಡು ಹೋದರು. ನಂತರ ಅವನು ಚಿನ್ನದ ಗಣಿಯನ್ನು ನೋಡಿ ಬ್ರಿಟಿಷರ ಹೈಯರ್ ಆಫೀಸರ್ಸ್ಗೆ ಒಂದು ಪತ್ರವನ್ನು ಬರೆದನು. ಇಲ್ಲಿ ಕೋಲಾರದ ಹತ್ತಿರವಿರುವ KGFನಲ್ಲಿ ಚಿನ್ನ ದೊರೆಯುವ ಜಾಗ ಇದೆ. ಇಲ್ಲಿರುವ ಚಿನ್ನವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು ಎಂದು ಬರೆದನು. ನಂತರ ಬ್ರಿಟಿಷರ ಆಫೀಸರ್ಸ್ ಆ ಜಾಗಕ್ಕೆ ಬಂದು ಆ ಜಾಗವನ್ನು ಸರ್ವೆ ಮಾಡಿದರು. ಆದರೆ ಗಣಿಗಾರಿಕೆಗೆ ಲಾಭದಾಯಕ ಅಲ್ಲ ಎಂದು ಅವರಿಗೆ ಅರ್ಥವಾಯಿತು. ಆ ಗಣಿ ಪ್ರದೇಶವನ್ನು ಬಿಟ್ಟರು. ಲಾವೆಲ್ಲೆ ಎಂಬವನು ಒಬ್ಬ ಬ್ರಿಟಿಷ್ ಸೈನಿಕ. ಇವನು 1850ರಲ್ಲಿ ನ್ಯೂಜಿಲೆಂಡ್ನಲ್ಲಿ ನಡೆದ ಯುದ್ಧದಲ್ಲಿ ಸೈನಿಕನಾಗಿದ್ದನು. ನಿವೃತ್ತಿಯಾದ ಬಳಿಕ ಭಾರತಕ್ಕೆ ಬಂದು ಬೆಂಗಳೂರಿನಲ್ಲಿ ಸೆಟಲ್ ಆದನು. ಆ ಸಮಯದಲ್ಲಿ ಬ್ರಿಟಿಷರು ಮದ್ರಾಸ್ ಅಥವಾ ಬೆಂಗಳೂರಿನಲ್ಲಿ ಸೆಟಲ್ ಆಗುತ್ತಿದ್ದರು. ಜಾಬ್ ಇರುವವರು ಮದ್ರಾಸ್ನಲ್ಲಿ ವಾಸಿಸುತ್ತಿದ್ದರೆ, ಒಳ್ಳೆಯ ವಾತಾವರಣ ಹಾಗೂ ಪ್ರಕೃತಿಯ ಆಸ್ವಾದಿಸಲು ಬಯಸುವವರು ಬೆಂಗಳೂರಿನಲ್ಲಿ ವಾಸಿಸಲು ಇಷ್ಟಪಡುತ್ತಿದ್ದರು. ಬ್ರಿಟಿಷರು ಎಂಥ ಚಳಿಯನ್ನು ಬೇಕಾದರೆ ತಡೆದುಕೊಳ್ಳುತ್ತಾರೆ. ಆದರೆ ಸ್ವಲ್ಪ ಬಿಸಿಲು ಹೆಚ್ಚಾದರೆ ಅದನ್ನು ಅವರು ತಡೆದುಕೊಳ್ಳಲಾರರು. ಬೆಂಗಳೂರಿನಲ್ಲಿ ಕ್ಲೈಮೇಟ್ ಇಂಗ್ಲೆಂಡ್ನಲ್ಲಿ ಇರುವ ಹಾಗೆ ಇತ್ತು. ಅದಕ್ಕೆ ಲಾವೆಲ್ಲೆ ನಿವೃತ್ತಿಯಾದ ಬಳಿಕ ಬೆಂಗಳೂರಿನಲ್ಲಿ ಸೆಟಲ್ ಆದನು. ಇವನಿಗೆ ಪುಸ್ತಕವನ್ನು ಓದುವ ಹವ್ಯಾಸ ತುಂಬಾ ಇತ್ತು. ಒಂದು ದಿನ ಒಂದು ಪುಸ್ತಕವನ್ನು ಓದುತ್ತಿರಬೇಕಾದರೆ ವಾರೆಂಟ್ನ ಕೋಲಾರ ಚಿನ್ನದ ಗಣಿಯ ಆರ್ಟಿಕಲ್ ಅನ್ನು ಓದಿದನು. ಆ ಆರ್ಟಿಕಲ್ ಅನ್ನು ಓದಿದ ಮೇಲೆ ಕೋಲಾರ ಚಿನ್ನದ ಗಣಿಯ ಮೇಲೆ ಲಾವೆಲ್ಲೆಗೆ ಆಸಕ್ತಿ ಮೂಡಿತು. ನಂತರ ಮುಂದಿನ ದಿನ ಕೋಲಾರ ಚಿನ್ನದ ಗಣಿಗೆ ಪ್ರಯಾಣವನ್ನು ಬೆಳೆಸಿದನು. 2 ವರ್ಷಗಳ ಕಾಲ ಆ ಪ್ರದೇಶದ ಬಗ್ಗೆ ಸಂಶೋಧನೆ ಮಾಡಿದನು. ಕೊನೆಗೆ 1871ರಲ್ಲಿ ಮೈಸೂರು ರಾಜನಿಗೆ ಕೋಲಾರ ಗೋಲ್ಡ್ ಮೈನಿಂಗ್ಗೆ ಲೈಸೆನ್ಸ್ ಕೊಡುವಂತೆ ಪತ್ರ ಬರೆದನು. ಈ ಪತ್ರಕ್ಕೆ ಪ್ರತ್ಯುತ್ತರವಾಗಿ ಮೈಸೂರಿನ ರಾಜನು ಮತ್ತೊಂದು ಪತ್ರ ಬರೆದನು. ನೀವು ಅಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಿದರೆ ಅದು ನಿಮಗೆ ಕಷ್ಟ. ಯಾಕಂದ್ರೆ ನಿಮಗೆ ದೊರೆಯೋ ಚಿನ್ನದ ಬೆಲೆಗಿಂತ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಬೆಲೆಯೇ ಹೆಚ್ಚು. ಅದು ಲಾಭದಾಯಕ ಅಲ್ಲ. ಬೇಕಾದರೆ ಗಣಿಗಾರಿಕೆ ಮಾಡಿಕೊಳ್ಳಿ ಎಂದು ಹೇಳಿದರು. ಅದಕ್ಕೆ ಲಾವೆಲ್ಲೆ ಒಪ್ಪಿಕೊಂಡನು. 1875ರಲ್ಲಿ ಗಣಿಗಾರಿಕೆಯನ್ನು ಮಾಡಲು ಆರಂಭಿಸಿದನು. ಹತ್ತಿರದಲ್ಲಿದ್ದ ಗ್ರಾಮಸ್ಥರನ್ನು ದಿನಗೂಲಿ ಕೊಟ್ಟು ಗಣಿಗಾರಿಕೆಯನ್ನು ಆರಂಭಿಸಿದನು. ಆದರೆ ಗಣಿಯಿಂದ ಬರುವ ಚಿನ್ನದ ಬೆಲೆಗಿಂತ ದಿನಗೂಲಿಯ ಖರ್ಚು ಹೆಚ್ಚಾಗಿತ್ತು. ಎಷ್ಟೇ ಅಗೆದರೂ ಚಿನ್ನದ ಕ್ವಾಂಟಿಟಿ ಹೆಚ್ಚಾಗಲಿಲ್ಲ. 2 ವರ್ಷಗಳ ಗಣಿಗಾರಿಕೆ ಮಾಡುತ್ತಲೇ ಇದ್ದನು. ಆದರೆ ಲಾಭ ಮಾತ್ರ ಅವನಿಗೆ ಬರಲಿಲ್ಲ.
ತನ್ನ ಹತ್ತಿರ ಇರುವ ಎಲ್ಲ ಹಣ ಖಾಲಿಯಾಯಿತು. ನೆಕ್ಸ್ಟ್ ಏನ್ ಮಾಡೋದು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಈ 2 ವರ್ಷಗಳಲ್ಲಿ ಅವನು ತುಂಬಾ ಫೇಮಸ್ ಆದನು. ಇವನ ಬಗ್ಗೆ ತಿಳಿದ ಕೋಲಾರ್ ಕನ್ಸೆಷನರೀಸ್ ಕಂಪನಿ ಲಾವೆಲ್ಲೆ ಬಳಿ ಚಿನ್ನದ ಗಣಿಯನ್ನು ಕೊಂಡುಕೊಂಡರು. ಈ ಸಾರಿ ಚಿನ್ನವನ್ನು ಎಕ್ಸ್ಟ್ರಾಕ್ಟ್ ಮಾಡಲು ತಂತ್ರಜ್ಞಾನವನ್ನು ಬಳಸಿದರು. ಇಂಗ್ಲೆಂಡ್ನಿಂದ ಮಿಷನ್ಗಳನ್ನು ತರಿಸಿಕೊಂಡು ಚಿನ್ನವನ್ನು ತೆಗೆಯುವುದನ್ನು ಆರಂಭಿಸಿದರು. ತಂತ್ರಜ್ಞಾನವನ್ನು ಬಳಸಿದ್ದರಿಂದ ಕಂಪನಿಗೆ ದಿನಗೂಲಿ ಕಡಿಮೆಯಾಗಿ ಲಾಭ ಬರಲು ಆರಂಭವಾಯಿತು. 1900ರ ಆಸುಪಾಸಿನಲ್ಲಿ ಅದರ ಪಕ್ಕ ಒಂದು ಟೌನ್ಶಿಪ್ ಅನ್ನು ಕಟ್ಟಿದರು. ಅದಕ್ಕೆ KGF ಎಂದು ಹೆಸರಿಟ್ಟರು, ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್. ಎಷ್ಟೋ ಮಂದಿ ಬ್ರಿಟಿಷರು ಇಂಜಿನಿಯರ್ಗಳು ಅಲ್ಲಿ ಸೆಟಲ್ ಆದರು. ಆ ಪ್ರದೇಶ ಮಿನಿ ಇಂಗ್ಲೆಂಡ್ ತರ ಆಯಿತು. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಕಾರ್ಮಿಕರು ಕೆಲಸಕ್ಕಾಗಿ KGFಗೆ ವಲಸೆ ಬಂದರು. 1900ರಲ್ಲಿ KGF ಅನ್ನು ಹಣತೆಯ ದೀಪವನ್ನು ಉಪಯೋಗಿಸಿ ನಡೆಸುತ್ತಿದ್ದರು. ಆದರೆ ಅಲ್ಲಿದ್ದ ಬ್ರಿಟಿಷರಿಗೆ ಇದು ಅನ್ಕಂಫರ್ಟಬಲ್ ಆಗಿತ್ತು. ಇಂಗ್ಲೆಂಡ್ನಲ್ಲಿ ಬಲ್ಬ್ಗಳ ಬೆಳಕಿನಲ್ಲಿದ್ದವರು ದೀಪದ ಬೆಳಕಿನಲ್ಲಿ ಇರಲು ಅವರಿಗೆ ಆಗಲಿಲ್ಲ. ಅದಕ್ಕಾಗಿ ಬಲ್ಬ್ಗಳು ಬೇಕು ಎಂದರು. ಆದರೆ ಬಲ್ಬ್ ಬೆಳಗಬೇಕಾದರೆ ವಿದ್ಯುತ್ ಬೇಕು. ವಿದ್ಯುತ್ ಬೇಕಾದರೆ ಒಂದು ಪವರ್ ಪ್ಲಾಂಟ್ ಬೇಕು. ಪವರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ಮೈಸೂರು ಮಹಾರಾಜನ ಪರ್ಮಿಷನ್ ಅನ್ನು ಕೇಳಿದರು. ಅದಕ್ಕೆ ಮಹಾರಾಜ ಒಪ್ಪಿಕೊಂಡನು. ನಂತರ ಕಾವೇರಿ ನದಿಯ ಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅನ್ನು ನಿರ್ಮಿಸಲು ಆರಂಭ ಮಾಡಿದರು. ಮಿಷನ್ಗಳನ್ನು ಅಮೆರಿಕ, ಜರ್ಮನಿ, ಇಂಗ್ಲೆಂಡ್ನಿಂದ ತರಿಸಿಕೊಂಡರು. ಆ ಮಿಷನ್ಗಳನ್ನು ಎತ್ತಿನ ಬಂಡಿ, ಪ್ರಾಣಿಗಳ ಸಹಾಯದಿಂದ ನಿರ್ಮಾಣ ಮಾಡುವ ಜಾಗಕ್ಕೆ ಸಾಗಿಸಿದರು. ಪವರ್ ಪ್ಲಾಂಟ್ನಿಂದ KGF ವರೆಗೆ ಟ್ರಾನ್ಸ್ಮಿಷನ್ ವೈರ್ಸ್ ಹಾಕಿದರು. ದೀಪಗಳ ಜಾಗಕ್ಕೆ ಬಲ್ಬ್ಗಳನ್ನು ರೀಪ್ಲೇಸ್ ಮಾಡಿದರು. ಇದೇ ಏಷ್ಯಾದಲ್ಲಿ ಸೆಕೆಂಡ್ ಪವರ್ ಪ್ಲಾಂಟ್, ಫಸ್ಟ್ ಜಪಾನ್ನಲ್ಲಿದೆ. ನಂತರ ಕೆಲವು ವರ್ಷಗಳ ತರುವಾಯ KGFನಲ್ಲಿ ಚಿನ್ನದ ಕ್ವಾಂಟಿಟಿ ಕಡಿಮೆಯಾಗುತ್ತಾ ಹೋಯಿತು. ಈ ಸಮಯದಲ್ಲಿ ಆಫ್ರಿಕಾದಲ್ಲಿ ಗೋಲ್ಡ್ ಮೈನ್ಸ್ ಇರುವುದಾಗಿ ಬ್ರಿಟಿಷರಿಗೆ ತಿಳಿಯಿತು. ನಂತರ ಅವರ ಫೋಕಸ್ ಆಫ್ರಿಕಾದ ಮೇಲೆ ಬಿತ್ತು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಗೋಲ್ಡ್ ಮೈನ್ಸ್ಗಳನ್ನು ಭಾರತ ಸರ್ಕಾರ ಕಂಟ್ರೋಲ್ಗೆ ತೆಗೆದುಕೊಂಡಿತು. 2001ರವರೆಗೆ KGFನಲ್ಲಿ 3 ಕಿಲೋಮೀಟರ್ ವರೆಗೆ ಸುರಂಗವನ್ನು ತೆರೆದರು. ಇನ್ನು ಕೆಳಗೆ ಸುರಂಗ ತೆಗೆಯುವುದು ಉಪಯೋಗವಿಲ್ಲ. ಯಾಕಂದ್ರೆ ಆ ಆಳದಿಂದ ಚಿನ್ನವನ್ನು ಹೊರತೆಗೆಯುವ ಖರ್ಚು ಅಲ್ಲಿ ದೊರೆಯುವ ಚಿನ್ನದ ಬೆಲೆಗಿಂತ ಹೆಚ್ಚು. ಅಲ್ಲಿ ಇರುವ ಕಾರ್ಮಿಕರು ಕೆಲಸ ಕಳೆದುಕೊಳ್ಳುತ್ತಾರೆ ಎಂಬುದರಿಂದ 2001ರವರೆಗೆ ಸರ್ಕಾರ KGFನಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಲಿಲ್ಲ. ಆದರೆ 2001ರಿಂದ ಸರ್ಕಾರಕ್ಕೆ ನಷ್ಟ ಅಧಿಕವಾಯಿತು. ಆದ್ದರಿಂದ 2001ರಲ್ಲಿ KGFನಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿತು. ಕಾರ್ಮಿಕರು ಹೋರಾಟ ನಡೆಸಿದರೂ ಕೂಡ ಅದನ್ನು ಪುನಃ ಆರಂಭಿಸಲಿಲ್ಲ. ಒಂದು ಸಮಯದಲ್ಲಿ ಭಾರತದಲ್ಲಿ ಉತ್ಪತ್ತಿಯಾಗುತ್ತಿದ್ದ ಚಿನ್ನದಲ್ಲಿ 95% KGFನಿಂದ ಬರುತ್ತಿತ್ತು. ಆದರೆ 2001ರಲ್ಲಿ ಅದು 0%ಗೆ ಇಳಿಯಿತು. ಗಣಿಗಾರಿಕೆಗಾಗಿ ತೆಗೆದ ಸುರಂಗಗಳು ಈಗ ನೀರಿನಿಂದ ತುಂಬಿ ಹೋಗಿದೆ. ಇದು KGFನ ರಿಯಲ್ ಸ್ಟೋರಿ. ಆದರೆ KGF ಸಿನಿಮಾದಲ್ಲಿ ನೋಡಿದ ಕತೆ ಒಂದು ಕಾಲ್ಪನಿಕ ಕತೆ, ರಿಯಲ್ ಸ್ಟೋರಿ ಅಲ್ಲ. ಅಲ್ಲಿದ್ದ ಕಾರ್ಮಿಕರನ್ನು ಸಿನಿಮಾದಲ್ಲಿ ತೋರಿಸಿರುವಂತೆ ದಾರುಣವಾಗಿ ಟ್ರೀಟ್ ಮಾಡುವಂತೆ ರಿಯಲ್ ಸ್ಟೋರಿಯಲ್ಲಿ ಟ್ರೀಟ್ ಮಾಡಿಲ್ಲ. ಜಸ್ಟ್ ಹೀರೋಗೆ ಹೈಪ್ ನೀಡಲು ಆ ರೀತಿ ಮಾಡಿದ್ದಾರೆ ಅಷ್ಟೇ. ಈ ವಿಷಯವನ್ನು ಸಿನಿಮಾವನ್ನು ತೆಗೆದವರು ಹೇಳಿದ್ದಾರೆ. ಸೊ ಇದೇ KGFನ ರಿಯಲ್ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಅಂಡ್ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.